ಸ್ಟಾರ್ಟ್ ಆಫ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಂತೆ ಮಂಗಳೂರಿನ ವಿದ್ಯಾವಂತ ಯುವಕರ ತಂಡವೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಒಂದನ್ನು ಹುಟ್ಟುಹಾಕಿದೆ. ಅಲ್ಲದೆ ಈ ಸಂಸ್ಥೆಯ ಮೂಲಕ ಸುಮಾರು 4,000 ಮಂದಿಗೆ ಉದ್ಯೋಗ ನೀಡಿದೆ. ಈ ಪ್ಲಾಟ್ಫಾರ್ಮ್ ಮೂಲಕ ಅವರದೇ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದ್ದು, ಇದರ ಪ್ರಚಾರದ ಭಾಗವಾಗಿ ಗ್ರಾಹಕರಿಗೆ ಅದ್ಭುತ ಕೊಡುಗೆಗಳನ್ನು ನೀಡುತ್ತಿದೆ. ಅಂದಹಾಗೆ ಡ್ರೀಮ್ ಅಂಡ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ DDGrab.com ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮಂಗಳೂರಿನ ಉತ್ಸಾಹಿ ಯುವಕರ ತಂಡ ರಚಿಸಿದ ಆನ್ಲೈನ್ ಶಾಪಿಂಗ್ ವೇದಿಕೆ. ಆನ್ಲೈನ್ ಶಾಪಿಂಗ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿರುವ ಅಮೆಜಾನ್, ಫ್ಲಿಪ್ಕಾರ್ಟ್ಗೆ ಸರಿಸಮಾನವಾಗಿ ಬೆಳೆಯುವ ಉದ್ದೇಶದಿಂದ ಗ್ರಾಹಕರನ್ನು ಆಕರ್ಷಿಸುವ ಸಲುವಾಗಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳನ್ನು ನೀಡಲಾಗುತ್ತಿದೆ. ಇದು ಸಂಪೂರ್ಣವಾಗಿ ಕಾನೂನು ಪ್ರಕಾರ ನಡೆಯುವ ವಹಿವಾಟು ಆಗಿದ್ದು, ಸಂಸ್ಥೆಯ ಲಾಭದ 5% ಗ್ರಾಹಕರಿಗೆ ಉಡುಗೊರೆಯಾಗಿ ನೀಡುತ್ತಿದೆ. ಇದು ದೇಶದಲ್ಲಿ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ರಚಿಸಿದ ವ್ಯಾಪಾರ ಸಂಸ್ಥೆಯಾಗಿದೆ. ದೇಶದಲ್ಲಿ ಪ್ರತಿ ವರ್ಷ 3 ಕೋಟಿಯಷ್ಟು ಜನ ಪದವಿ, ಸ್ನಾತಕೋತ್ತರ ಪದವಿ ಪೂರೈಸಿ ಹೊರಬರುತ್ತಿದ್ದು, ಈ ಪೈಕಿ ಕೇವಲ 1 ಕೋಟಿಯಷ್ಟು ಜನರಿಗೆ ಮಾತ್ರ ಉದ್ಯೋಗ ಸಿಗುತ್ತಿದೆ. ಈ ನಿಟ್ಟಿನಲ್ಲಿ ಇಂತಹ ಉದ್ಯೋಗ ಸೃಷ್ಟಿ ಮಾಡುವ ಕಂಪನಿಗಳು ದೇಶದಲ್ಲಿ ಆರಂಭವಾಗಬೇಕಿದೆ ಎನ್ನುತ್ತಾರೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಸುಹೇಲ್. ಮುಖ್ಯವಾಗಿ ಡ್ರೀಮ್ ಡೀಲ್ ಗ್ರೂಪ್ ಯಾವ ಥರ ಅಂತ ಹೇಳಿದರೆ, ಇಲ್ಲಿ ಜನರಿಗೆ ತುಂಬ ಗೊಂದಲ ಯಾಕೆ ಅಂತ ಹೇಳಿದರೆ, ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ಕೆಲವೊಂದು ನ್ಯೂಸ್ ಚಾನೆಲ್ಸ್ಗಳು ಇದನ್ನು ರಿಪೋರ್ಟ್ ಮಾಡಿದೆ. ಸೊ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೆ. ಯಾಕಂತ ಹೇಳಿದರೆ, ನಾವು ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ತಂಡ ಏನಿದೆ, ನಾನು ಆ್ಯಸ್ ಅ ಡೈರೆಕ್ಟರ್ ಆಗಿ ಅಭಿಜಿತ್ ದಾಸ್ ಅವರಿದ್ದಾರೆ, ನಾನು ಮೊಹಮ್ಮದ್ ಸೊಹೇಲ್, ಅದೇ ರೀತಿ ನಮ್ಮ ಇನ್ನೊಬ್ಬರು ಡೈರೆಕ್ಟರ್ ಕೂಡ ಇದ್ದಾರೆ ಮಹಾದೇವಸ್ವಾಮಿ, ಇನ್ನೂ ಹಲವಾರು ಪಾರ್ಟ್ನರ್ಸ್ಗಳು ಕಂಪನಿಗೆ ಇದ್ದಾರೆ. ಸೊ ಹಲವಾರು ಯುವಕರು ಸೇರಿಕೊಂಡು ಸ್ಟಾರ್ಟ್ ಮಾಡಿದಂಥ ಒಂದು ಸ್ಟಾರ್ಟಪ್ ಆಗಿರುತ್ತೆ ಈ ಡ್ರೀಮ್ ಡೀಲ್ ಗ್ರೂಪ್. ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದರೆ, ಮುಖ್ಯವಾಗಿ ಗ್ರಾಹಕರಲ್ಲಿ ಒಂದು ಅನುಮಾನ ಇರುತ್ತೆ, ಇಷ್ಟೆಲ್ಲ ಉಡುಗೊರೆ ಕೊಡುವುದು ಸಾಧ್ಯನಾ ಅಂತ. ಸೊ ಕೆಲವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇದನ್ನು ಒಂದು ಲಾಟ್ರಿ ರೀತಿಯಲ್ಲಿ ಅಥವಾ ಒಂದು ಸ್ಕೀಮ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಡ್ರೀಮ್ ಡೀಲ್ ಗ್ರೂಪ್ ಇದನ್ನು ಸ್ಕೀಮ್ ರೀತಿಯಲ್ಲೋ ಲಾಟ್ರಿ ರೀತಿಯಲ್ಲೋ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ ಮೂರನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ. ಸೊ ಹಾಗಿರುವಂಥ ಸಂದರ್ಭದಲ್ಲಿ ನಾವು ಈ ಒಂದು ವ್ಯವಹಾರನ ಯಾವ ರೀತಿ, ನಾನು ಮೊದಲ ಬಾರಿಗೆ ಈ ಒಂದು ವ್ಯವಹಾರವನ್ನು ನೋಡಿದಾಗ 2015-16 ನೋಡಿದಾಗ ನನಗೇನು ಅನಿಸ್ತು ಅಂತ ಹೇಳಿದರೆ, ಇದು ಇಲ್ಲಿಗಲಿ ತುಂಬ ಜನರು ನಡೆಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸೇಷನ್ ಆಗಿರ್ಬೋದು, GST ಆಗಿರ್ಬೋದು ಅವರು ಕಟ್ತಾ ಇಲ್ಲ, RBI ರೂಲ್ಸ್ ಅಂಡರಲ್ಲಿ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಗಮನ ಬಂತು. ಯಾಕಂತ ಹೇಳಿದ್ರೆ, ನಾನು ಮಾರ್ಕೆಟಿಂಗ್ ಫೀಲ್ಡಲ್ಲಿ 9 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಸೊ ಅದರಿಂದಾಗಿ ನಾನು ಅರ್ಥ ಮಾಡಿಕೊಂಡೆ, ಇದರಲ್ಲಿ ಕೆಲವೊಂದು ಆಕ್ಟ್ ವಯೋಲೇಷನ್ಸ್ಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನೀವು ಪಬ್ಲಿಕ್ಕಿಂದ ಫಂಡ್ ಕಲೆಕ್ಟ್ ಮಾಡಬೇಕಂತ ಹೇಳಿ ಆದರೆ ನಿಮಗೆ ಲೈಕ್ RBI ಅಂಡರಲ್ಲಿ ನೀವು ರಿಜಿಸ್ಟರ್ಡ್ ಆಗಿರಬೇಕು. SEBI, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದರ ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್ ನಿಮಗೆ ಬೇಕು. ಅಂದರೆ ಮಾತ್ರ ನೀವು ಪಬ್ಲಿಕ್ಕಿಂದ ಫಂಡ್ ಕಲೆಕ್ಟ್ ಮಾಡಬಹುದು. ಅಥವಾ ಇನ್ನೊಂದು ವಿಚಾರ ನೋಡೋದಾದ್ರೆ NBFC ಆಗಿರಬೇಕು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಆಗಿರಬೇಕು, ನಾವು ಅಥವಾ ಒಂದು ಬ್ಯಾಂಕ್ ಆಗಿರಬೇಕು. ಅಂದರೆ ಮಾತ್ರ ಪಬ್ಲಿಕ್ ಫಂಡ್ ಅನ್ನು ಕಲೆಕ್ಟ್ ಮಾಡುವಂಥ ಪರ್ಮಿಷನ್ ಸಿಗುವಂಥದ್ದು. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲಿ ಇಲ್ಲ. ಇಲ್ಲಿ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ, ಬಡ್ಸ್ ಆ್ಯಕ್ಟ್ ಕೂಡ ಲಾಗು ಆಗುತ್ತೆ. ಗೌರ್ಮೆಂಟ್ ರೆಗ್ಯುಲೇಟ್ ಮಾಡದೇ ಇರುವಂಥ ಇರ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಆ್ಯಂಡ್ ವಿಡ್ರಾಲ್ಸ್, ಇದನ್ನು ಗೌರ್ಮೆಂಟ್ ರೆಗ್ಯುಲೇಟ್ ಮಾಡದೇ ಇರುವಂಥ ಒಂದು ದುಡ್ಡನ್ನು ನಮ್ಮ ಅಕೌಂಟಿಗೆ ಒಂದು ವಿಧಾನದಲ್ಲಿ ತಗೊಳ್ಳುವಂಥದ್ದು ಅಥವಾ ಅದನ್ನು ವಿಡ್ರಾ ಮಾಡುವಂಥದ್ದು ಅಥವಾ ಕಳಿಸುವಂಥದ್ದು. ಸೊ ಇದನ್ನು ನಾವು ಸ್ಟಡಿ ಮಾಡಿದ್ವಿ, ಈ ಒಂದು ಆ್ಯಕ್ಟ್ಗಳನ್ನು ಸ್ಟಡಿ ಮಾಡಿದ್ವಿ. ಈ ನೋಡಿದಂಥ ಸಂದರ್ಭದಲ್ಲಿ ನಮಗೇನು ಅನಿಸ್ತು ಅಂತ ಹೇಳಿದ್ರೆ, ಈ ಒಂದು ಬಹುಮಾನ ನೀಡುವ ಒಂದು ವಿಧಾನ ಏನಿದೆ, ಇದರಿಂದ ಜನರಂತೂ ಖಂಡಿತ ಆಕರ್ಷಿತರಾಗ್ತಾರೆ. ಆದರೆ ಇದನ್ನು ಲೀಗಲಿ ನಾವು ಮಾಡೋದಾದರೆ, ನಮ್ಮ ಲೀಗಲ್ ವಿಧಾನ ಯಾವ ಥರ ಇದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಉದ್ದೇಶ ಇಲ್ಲಿ ಯಾವುದೇ ರೀತಿಯ ಲಾಟ್ರಿ ಸ್ಕೀಮ್ಗಳು ನಡೆಸುವಂಥದ್ದಲ್ಲ. ನಮ್ಮ ಉದ್ದೇಶ ನಮ್ಮ DDGrab ಅನ್ನುವಂತಹ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್ ಮಾದರಿಯ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇದರಲ್ಲಿ ನೀವು ನೋಡಬಹುದು, ಇದರಲ್ಲಿ ನಾವು ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀವಿ. ಇದರಲ್ಲಿ ಫ್ಯಾಷನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರಬಹುದು, ಇದರಲ್ಲಿ ನಿಮಗೆ ಶೂಸ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೋ ಆಲ್ಮೋಸ್ಟ್ ಅದರ ಎಲ್ಲ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲೂ ಸಿಗುತ್ತೆ. ಸೊ ಹಾಗಾದರೆ ಈ ಒಂದು ಸಣ್ಣ ಈ ಮಂಗಳೂರಿನಲ್ಲಿ ಸ್ಟಾರ್ಟ್ ಆದಂಥ ಈ DDGrab ಅನ್ನುವಂಥ ಈ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮನ್ನು ನಾವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅಥವಾ ಗ್ರಾಹಕರನ್ನ ಇದಕ್ಕೆ ತರಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಇವತ್ತು ದೊಡ್ಡ ದೊಡ್ಡ ದೈತ್ಯ ಅಂದರೆ ಅಮೆಜಾನ್, ಫ್ಲಿಪ್ಕಾರ್ಟ್ ನಂತ ದೊಡ್ಡ ದೊಡ್ಡ ದೈತ್ಯರು ಆಲ್ರೆಡಿ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ನಮ್ಮ ಈ ಒಂದು ಪುಟ್ಟ ಇ ಕಾಮರ್ಸ್ ಪ್ಲಾಟ್ಫಾರ್ಮಿಗೆ ಜನರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ನಾವು ಬಹುಮಾನದ ಆಫರ್ ನೀಡ್ತಾ ಇದ್ದೇವೆ. ಇದಕ್ಕೆ ಯಾವ ರೀತಿ ಜಿಯೋ ಲಾಂಚ್ ಆದಾಗ ಫ್ರೀಯಲ್ಲಿ ಅವರು ಇಂಟರ್ನೆಟ್ ಕೊಟ್ಟರು, ಅದೇ ರೀತಿ ಗೂಗಲ್ ಪೇ, ಫೋನ್ ಪೇ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಕ್ಯಾಶ್ ಬ್ಯಾಕ್ಗಳನ್ನು ಕೊಟ್ಟರು, ಗಿಫ್ಟ್ ಕಾರ್ಡ್ಗಳನ್ನು ಕೊಟ್ಟರು, ನಾವು ಕೂಡ ಅದೇ ರೀತಿ ಇಲ್ಲಿ ಗಿಫ್ಟ್ ಕಾರ್ಡ್ಗಳನ್ನು, ಡಿಜಿಟಲ್ ಕೂಪನ್ಸ್ಗಳ ಮುಖಾಂತರ ನೀಡ್ತಾ ಇದ್ದೇವೆ.
ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲಾ ಕ್ಯಾಟಗರಿಯ ಪ್ರಾಡಕ್ಟ್ಗಳು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನಾವು ಗ್ರಾಹಕರಿಗೆ ಏನು ಆಪ್ಷನ್ ಕೊಡ್ತೇವೆ ಅಂತ ಹೇಳಿದ್ರೆ, ಗ್ರಾಹಕರು ತಿಂಗಳಿಗೆ ಕಂತಿನ ಮುಖಾಂತರ ನಮ್ಮಲ್ಲಿ ಹಣವನ್ನ ಕಟ್ಟಬಹುದು. ಸೊ ಈಗ ಅವ್ರೇನ್ ಮಾಡ್ತಾರೆ, 15 ತಿಂಗಳು, 18 ತಿಂಗಳು, 20 ತಿಂಗಳ ಪರ್ಚೇಸ್ ಪ್ಲಾನ್ಗಳಿರುತ್ತೆ. ಈ ಪರ್ಚೇಸ್ ಪ್ಲಾನ್ಗಳು ಯಾವ ತರ ಅಂತ ಹೇಳಿದ್ರೆ, ಅವರು 1,000 ರೂಪಾಯಿ ಒಂದು ತಿಂಗಳಿಗೆ ಕಟ್ತಾರೆ. ಅವರಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ಯಾವುದೇ ರೀತಿಯ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಅಥವಾ ಮನಿ ಕಲೆಕ್ಷನ್ ಅಲ್ಲ. ಅದು ನಾವು ಕೊಡ್ತಾ ಇರುವಂತದ್ದು ಒಂದು ಡಿಜಿಟಲ್ ಕೂಪನ್ ನ ವ್ಯಾಪಾರ ಮಾಡ್ತೀವಿ ನಾವು. ಡಿಜಿಟಲ್ ಕೂಪನ್ ಇಸ್ ಆಲ್ಸೋ ಅ ಪ್ರಾಡಕ್ಟ್. ಡಿಜಿಟಲ್ ಕೂಪನ್ ಕೂಡ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಇದರ ಬಗ್ಗೆ ನಾನು RBI ಒಂದು ಸರ್ಕ್ಯುಲರ್ ಅನ್ನ ನಿಮ್ಮ ಮುಂದೆ ಶೋಕೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ನೋಡಬಹುದು, ಇದಕ್ಕೆ ಹೇಳ್ತೇವೆ PPI, ಪ್ರೀಪೇಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ ಡಿಜಿಟಲ್ ಕೂಪನ್ಸ್ಗಳಿಗೆ. ಸೊ ಇದನ್ನ ಈಗಾಗಲೇ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮುಂತಾದ ಕಂಪನಿಗಳು ಡಿಜಿಟಲ್ ಕೂಪನ್ಸ್ಗಳನ್ನು ಕೊಡುತ್ತೆ. ಸೊ ಇದು ಯಾಕೆ? ಫಾರ್ ದ ಪ್ರಮೋಷನಲ್ ಆಕ್ಟಿವಿಟಿ. ಸೊ ಇಲ್ಲಿ ನೀವು ನೋಡಬಹುದು, ಇದರ ಡೆಫಿನಿಷನ್ ಅನ್ನು ನೀವು ನೋಡಬಹುದು, 2ನೇ ಪೇಜಲ್ಲಿ ನೀವು ನೋಡಬಹುದು. ಇಲ್ಲಿ ಇದರಲ್ಲಿ ಕ್ಲಿಯರ್ ಡೆಫಿನಿಷನ್ ಕೊಟ್ಟಿದೆ. ಸ್ವಲ್ಪ ಜನ ಹೇಳ್ತಾರೆ ಇದಕ್ಕೆ RBI ರೆಗ್ಯುಲೇಷನ್ ಬೇಕು ಅಂತ. ಆದ್ರೆ ಡಿಜಿಟಲ್ ಕೂಪನ್ ಸೇಲ್ ಮಾಡೋದಕ್ಕೆ ನಿಮ್ಮದೇ ಓನ್ ಪ್ರಾಡಕ್ಟ್ ನ ನೀವು ಅವರಿಗೆ ಕೊಡ್ತೀರಾ ಅಂತ ಹೇಳಿ ಆದ್ರೆ ಯಾವುದೇ ರೀತಿಯ ಏನ್ ಹೇಳ್ತೀವಿ RBI ಪರ್ಮಿಷನ್ ಬೇಡ ಅನ್ನೋದರ ಬಗ್ಗೆ ಈ ಒಂದು ಆಕ್ಟ್ ಅಲ್ಲಿ ಮೆನ್ಷನ್ ಆಗಿದೆ. ಇದರ ಕಾಪಿಯನ್ನು ಕೂಡ ನಾನು ನಿಮ್ಮ ಜೊತೆಗೆ ನಿಮಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ನೋಡಬಹುದು, ದೀಸ್ PPIs ಆರ್ issued by an entity for facilitating the purchase of goods and services from that entity that only and do not permit cash withdrawal. These instruments cannot be used for payment or settlement for third-party services. This issuance or reoperation of such instruments is not classified as payment system requiring approval or authorization by RBI. ಸೊ ಈ ಒಂದು ಸಿಸ್ಟಮ್ಗೆ ಯಾವುದೇ ರೀತಿಯ RBI ಅಪ್ರೂವಲ್ ಅಗತ್ಯ ಇಲ್ಲ ಅನ್ನೋದ್ರ ಬಗ್ಗೆ RBI ಗೈಡ್ಲೈನ್ಸ್ ಅಲ್ಲಿ ಈಗಾಗಲೇ ಹೇಳಿದೆ. ಸೊ ಹಾಗಾದ್ರೆ ಈ ಒಂದು ಬಿಸ್ನೆಸ್ ಅನ್ನ ನಾವು ಮಾಡೋದಕ್ಕೆ ನಮಗೆ ಯಾವುದೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ನಾವು ಈಗಾಗಲೇ ಪಡ್ಕೊಂಡಿದ್ದೇವೆ. ಅದರ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೀನಿ. ಸೊ ಈ ಡಿಜಿಟಲ್ ಕೂಪನ್ಸ್ ಗಳನ್ನ ನಾವು ಅವರಿಗೆ ಕೊಡ್ತೀವಿ. ಸೊ ಅವ್ರು ಯಾವ ಪ್ರಾಡಕ್ಟ್ ಬೇಕು ಅಂತ ಡಿಸೈಡ್ ಮಾಡಿದ್ರೆ ಸಾಕು. ಈಗ ಲಕ್ಸುರಿ ಪ್ರಾಡಕ್ಟ್ಸ್ ಗಳ ಮೇಲೆ 28% GST ಇದೆ. ಕೆಲವು ಕಡಿಮೆ ಲಕ್ಸುರಿ ಪ್ರಾಡಕ್ಟ್ಸ್ ಗಳ ಮೇಲೆ 18% GST ಇದೆ. ಟೂರಿಸಂ ಪ್ಯಾಕೇಜ್ ಗಳ ಮೇಲೆ 12% ಇದೆ. ಕೆಲವೊಂದರ ಮೇಲೆ 15% ಇದೆ. ಫುಲ್ಲಿ ಪೇಡ್ ಟೂರಿಸಂ ಪ್ಯಾಕೇಜಸ್ ಮೇಲೆ 5% ಇದೆ. ಸೊ ಅದೇ ರೀತಿ FMCG ಪ್ರಾಡಕ್ಟ್ಸ್ ಗಳ ಮೇಲೆ ಕೆಲವೊಂದರಲ್ಲಿ 2% ಇದೆ, 3% ಇದೆ, 5% ಇದೆ. ಕೆಲವೊಂದರಲ್ಲಿ 0% GST ಇರುವಂತಹ ಪ್ರಾಡಕ್ಟ್ ಗಳನ್ನು ಕೂಡ ನಾವು ಆಡ್ ಮಾಡಿದ್ದೇವೆ. ಸೊ ಇಲ್ಲಿ ಏನ್ ಮಾಡಬಹುದು, 12, 15, 18, 20 ತಿಂಗಳ ಪರ್ಚೇಸ್ ಪ್ಲಾನ್ ಅಲ್ಲಿ ಜಾಯ್ನ್ ಆದಂತ ಗ್ರಾಹಕರು ಅವರು ಕಂತು ಕಟ್ಟುವಂತ ಸಂದರ್ಭದಲ್ಲಿ 1,000 ರೂಪಾಯಿ ಈ ಕೂಪನ್ ಅನ್ನ ಖರೀದಿ ಮಾಡ್ಲಿಕ್ಕೆ ಕಟ್ತಾರೆ. ಯಾವುದೇ ರೀತಿಯ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಅವರು ಮಾಡಲ್ಲ. ಅವರು ಖರೀದಿ ಮಾಡುವಂಥದ್ದು ಯಾವುದು? ಈ ಕೂಪನ್ ಆಗಿರುತ್ತೆ. ಸೊ ಇದು ಅವರ ವಾಲೆಟ್ ಅಲ್ಲಿ ಇರುತ್ತೆ. ಅವ್ರು ಏನ್ ಮಾಡಬಹುದು, ಲೇಟರ್ ಆನ್ ನಮ್ಮ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ಫೈನಲ್ ಚೆಕ್ಔಟ್ ಪೇಜ್ಗೆ ಹೋಗಿ ಬಿಲ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಆ ಕೂಪನ್ ಅಮೌಂಟ್ ಇಲ್ಲಿ ಅವ್ರೇನು ಕಟ್ಟಿರ್ತಾರೆ ಅದಿರುತ್ತೆ. ಅದರ ಮುಖಾಂತರ ಅವ್ರು ಈ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಬಹುದು. ಅವ್ರು ಖರೀದಿ ಮಾಡಿದ್ರೆ 2,000ಕ್ಕಿಂತ ಮೇಲ್ಪಟ್ಟಂತ ಪ್ರಾಡಕ್ಟ್ ಅನ್ನು ಅವ್ರು ಖರೀದಿ ಮಾಡಿದ್ರೆ ಡೈರೆಕ್ಟ್ಲಿ ಶಿಪ್ಪಿಂಗ್ ಚಾರ್ಜ್ ಫ್ರೀ ಆಗಿ ಶಿಪ್ಕಾರ್ಟ್ ಮುಖಾಂತರ ಅವರ ಮನೆಗೆ ಈ ಪ್ರಾಡಕ್ಟ್ ರೀಚ್ ಆಗುತ್ತೆ, ಶಿಪ್ ರಾಕೆಟ್ ಮುಖಾಂತರ. ರೈಟ್. ಸೊ ಇದಿಷ್ಟು ನಮ್ಮ ಕಾಮರ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ಆಗಿತ್ತು. ನಮ್ಮ ಮೇನ್ ಫೋಕಸ್ ಇಲ್ಲಿ 90% ಇರುವಂತದ್ದು ನಮ್ಮ ಕಾಮರ್ಸ್ ಪ್ಲಾಟ್ಫಾರ್ಮ್ ಡೆವಲಪ್ಮೆಂಟ್ ಆಗಿದೆ. ನೀವು ನೋಡಬಹುದು ddgrab.com ಅನ್ನುವಂತ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ, ನಾವು ಪ್ರಮೋಟ್ ಮಾಡ್ತಾ ಇರುವಂತದ್ದು. ಸೊ ಈ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಜನರನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ ನಾವು ಉಡುಗೊರೆಗಳನ್ನ ನೀಡ್ತೀವಿ. ಇದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಜನರಿಗೆ ಅನುಮಾನ ಇದೆ, ಇಷ್ಟೆಲ್ಲ ಉಡುಗೊರೆ ಕೊಡ್ಲಿಕ್ಕೆ ಸಾಧ್ಯನಾ? ಸೊ ಖಂಡಿತ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಟೈಮಲ್ಲಿ ನಮಗೆ 250 ರೂಪಾಯಿಗೆ 1 GB ಸಿಕ್ತಿತ್ತು. ಇಡೀ ಒಂದು ತಿಂಗಳಲ್ಲಿ ನಾವು ಕಷ್ಟಪಟ್ಟು ನೆಟ್ ಆನ್ ಮಾಡಿ ಆಫ್ ಮಾಡಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ಇಂಟರ್ನೆಟ್ ಅನ್ನ ಕಂಪ್ಲೀಟ್ ಫ್ರೀ ಆಗಿ 2016ರಲ್ಲಿ ಕೊಟ್ಟರು. ಒಂದೊಂದು ದಿನಕ್ಕೆ 1.5 GB ಅಷ್ಟು ಇಂಟರ್ನೆಟ್ ಫ್ರೀ ಕೊಟ್ಟರು. ಸೊ ಅವಾಗ ಯಾರು ಪ್ರಶ್ನೆ ಮಾಡಿಲ್ಲ ಹೇಗೆ ಅವ್ರು ಕೊಡ್ತಾರೆ. ಸೊ ಅವ್ರಿಗೆ ಗೊತ್ತು, ಎಲ್ರಿಗೂ ಅದು ಪ್ರಮೋಷನಲ್ ಆಕ್ಟಿವಿಟಿ. ಕೆಲವೊಂದ್ಸಲ GRB ತುಪ್ಪ ಆಗಿರ್ಬೋದು, ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಗಳಾಗಿರ್ಬೋದು, ಬೈ 1 get 1 ಕೊಡ್ತಾರೆ. ಯಾಕೆ? ಪ್ರಾಡಕ್ಟ್ಗಳ ಸೆಲ್ಲಿಂಗ್ಗೋಸ್ಕರ. ಸೊ ಅದೇ ರೀತಿ ನಮ್ಮಲ್ಲಿ ಸಾವಿರಾರು ಪ್ರಾಡಕ್ಟ್ಸ್ಗಳಿದೆ, ಅದರ ಮಾರಾಟಕ್ಕೋಸ್ಕರ ನಾವು ಗ್ರಾಹಕರನ್ನ ಇಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಓವರ್ ಆಲ್ ಟರ್ನ್ ಓವರ್ನ 5% ನಾವು ಉಡುಗೊರೆಯಾಗಿ ನೀಡ್ತಾ ಇದ್ದೇವೆ. ನಾವು ಜಾಸ್ತಿ ಏನು ಕೊಡ್ತಾ ಇಲ್ಲ. ಈಗ ನೀವೇ ಇಮ್ಯಾಜಿನ್ ಮಾಡಿ, 10,000 ಗ್ರಾಹಕರು 20,000 ಬೆಲೆ ಬಾಳುವಂತ ಪದಾರ್ಥವನ್ನ ಖರೀದಿ ಮಾಡ್ತಾರೆ ನಮ್ಮ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಅನ್ಕೊಳ್ಳಿ. 10,000 ಗ್ರಾಹಕರು 20,000 ವರ್ತ್ ಒಬ್ಬೊಬ್ರು ಖರೀದಿ ಮಾಡ್ತಾರೆ ಅಂದ್ರೆ ಟೋಟಲ್ ಟರ್ನ್ ಓವರ್ ಆಗುತ್ತೆ, ಹತ್ತತ್ರ 20 ಕೋಟಿಯಷ್ಟು ಟರ್ನ್ ಓವರ್ ಆಗುತ್ತೆ. ಸೊ 20 ಕೋಟಿಯಷ್ಟು ಪದಾರ್ಥಗಳ ವ್ಯಾಪಾರ ನಾವು ಮಾಡುವಾಗ ನಮಗೆ ಆ ಒಂದು ಪದಾರ್ಥಗಳನ್ನ ಬಲ್ಕ್ ಬೈಯಿಂಗ್ ಅಲ್ಲಿ ನಾವು ತಗೊಳ್ಳುವಾಗ ನಮಗೆ ಅದರಲ್ಲಿ ಮಾರ್ಜಿನ್ ಸಿಗುತ್ತೆ. ಈಗ ನೀವು ಯಾವುದೇ ಒಂದು ಅನ್ಕೊಳ್ಳಿ, ಒಂದು ಚಾಕ್ಲೇಟ್ ನೀವು 1 ರೂಪಾಯಿಗೆ ಒಂದು ಚಾಕ್ಲೇಟ್ ತಗೊಳ್ತೀರಾ ಅಂದ್ರೆ 1 ರೂಪಾಯಿಗೆ ಒಂದೇ ಸಿಗುತ್ತೆ. ಅದೇ ನೀವು 1,000 ಚಾಕ್ಲೇಟ್ ಅನ್ನ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ತಗೊಳ್ತೀರಾ ಅಂದ್ರೆ ಒಂದು ಚಾಕ್ಲೇಟ್ಗೆ 70 ಪೈಸಾ ಬೀಳುತ್ತೆ, ನಿಮಗೆ 30 ಪೈಸಾ
ಉಳಿತಾಯ ಆಗುತ್ತೆ, ರಿಯಾಯಿತಿ ಆಗುತ್ತೆ. ಇದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಹೇಳ್ತೀವಿ. ನೀವು ಒಂದು ಶರ್ಟ್ ತಗೊಳ್ತೀರ ಅಂಗಡಿಯಲ್ಲಿ ಅಂತ ಹೇಳಿದ್ರೆ ಒಂದು ಶರ್ಟಿಗೆ 1,000 ಇದೆ ಅಂತ ಅನ್ಕೊಳ್ಳೋಣ. ಅದೇ ನೀವು 1,000 ಶರ್ಟ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಅಥವಾ ಟೈಲರಿಂಗ್ ಯೂನಿಟ್ ಇಂದ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ 1,000 ಶರ್ಟ್ ನೀವು ತಗೊಳ್ತೀರಾ ಅಂದ್ರೆ ಅದೇ 1,000 ರೂಪಾಯಿ ಶರ್ಟ್ 500 ರೂಪಾಯಿಗೆ ಸಿಗುತ್ತೆ. ಸೊ ಇದಕ್ಕೆ ಹೇಳ್ತೇವೆ ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲ ವ್ಯಾಪಾರಿಗಳು ಮಾಡೋದಿಷ್ಟೇ. ಸೊ ನಾವು ಬಲ್ಕ್ ಅಲ್ಲಿ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡ್ತೀವಿ. ಈ 10,000 ಜನ ಯಾರು ಇಲ್ಲಿಂದ ಶಾಪಿಂಗ್ ಮಾಡ್ತಾರೆ ಅವರು 10,000 ಅಂಗಡಿಗೆ ಹೋಗಿ ಪದಾರ್ಥಗಳ ಖರೀದಿ ಮಾಡಿದ್ರೆ ಯಾರಿಗೂ ರಿಯಾಯಿತಿ ಇಲ್ಲ. ಈ 10,000 ಜನರನ್ನ ಡ್ರೀಮ್ ಡೀಲ್ ಗ್ರೂಪ್ ಡಿಡಿ ಗ್ರ್ಯಾಬ್ ಅನ್ನುವಂಥ ಒಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರನ್ನ ತರ್ತಾ ಇದೆ. ಒಗ್ಗಟ್ಟಾಗಿ ಶಾಪಿಂಗ್ ಮಾಡ್ತಾ ಇದ್ದೇವೆ ನಾವು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ. ಈಗ ಫರ್ನಿಚರು ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಕೂಡ ನಮ್ಮದೇ ಓನ್ ಬ್ರ್ಯಾಂಡ್ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಇನ್ನು ಉಳಿದಂಥ ಹಲವಾರು ಪ್ರಾಡಕ್ಟ್ಸ್, ಇಲ್ಲಿ ಬರುವಂಥ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಮ್ಮದೇ ಬ್ರ್ಯಾಂಡ್ ಪ್ರಾಡಕ್ಟ್ ಆಗಿರೋ ಕಾರಣ ನಮಗೆ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ 30% ಶೇಕಡ 40% ರಿಯಾಯಿತಿ ಸಿಗುತ್ತೆ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡುವಾಗ. ಸೊ ಈಗ ಓವರ್ ಆಲ್ ನಾವು ಟರ್ನ್ ಓವರ್ ಮಾಡಿದಂಥ ಒಂದು 20 ಕೋಟಿಯ ಪದಾರ್ಥಗಳ ನಾವು ವ್ಯಾಪಾರ ಮಾಡಿದ್ರೆ ನಮಗೆ ಅದರಲ್ಲಿ ಖಂಡಿತ ಶೇಕಡ 30% ರಿಯಾಯಿತಿ ಬಂದರೂ ಕೂಡ ನಾವು ನಮ್ಮ ಓವರ್ ಆಲ್ ಟರ್ನ್ ಓವರ್ನ ಶೇಕಡ 5% ಮಾತ್ರ ಉಡುಗೊರೆಯಾಗಿ ನೀಡ್ತೇವೆ. ಸೊ ಈ 5% ಉಡುಗೊರೆ ನೀಡುವುದರಿಂದ ಗ್ರಾಹಕರು ಬರ್ತಾರೆ. ಗ್ರಾಹಕರಿಗೆ ಅವರು ನಮ್ಮ ಹತ್ರ ತಗೊಳ್ಳುವಂಥ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಗ್ರಾಹಕರು 20,000 ಇಲ್ಲಿ ಕಟ್ಟಿದ್ದಾರೆ, 20 ಕೂಪನ್ ತಗೊಂಡಿದ್ದಾರೆ, 20,000 ಬೆಲೆ ಬಾಳೋ ಪ್ರಾಡಕ್ಟ್ ಅವರಲ್ಲಿ ಖರೀದಿ ಮಾಡಬೇಕು. ಮಾರ್ಕೆಟ್ ವ್ಯಾಲ್ಯೂ ಅದಕ್ಕೆ 22,000 ಇರುತ್ತೆ. ಆದರೆ ನಾವು ಆ 20,000 ಆರ್ಡರ್ಸ್, 20,000 ರೂಪಾಯಿ ಪ್ರಾಡಕ್ಟ್ 10,000 ಆರ್ಡರ್ ಒಂದೇ ಸಲ ಖರೀದಿ ಮಾಡುವಾಗ ಆ 20,000ದ ಪ್ರಾಡಕ್ಟ್ ನಮಗೆ 13,000-14,000ಕ್ಕೆ ಸಿಗುತ್ತೆ. ಅವರು ಇಂಡಿವಿಜುವಲಿ ಹೋಗಿ ಪರ್ಸನಲಿ ಹೋಗಿ ಒಂದು ಪ್ರಾಡಕ್ಟ್ ಅನ್ನು ಅಂಗಡಿಯಿಂದ ತಗೊಳ್ತಾರೆ ಅಂದ್ರೆ ಅದರ ಬೆಲೆ 20,000ನೇ ಇರುತ್ತೆ. ಆದರೆ ನಾವು ಖರೀದಿ ಮಾಡುವಾಗ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ 13,000-14,000 ರೂಪಾಯಲ್ಲಿ ಆಗುತ್ತೆ. ಸೊ ಇದರಿಂದ ಏನಾಯಿತು, ಪದಾರ್ಥದ ವ್ಯಾಪಾರ ಆಯಿತು. ಸೊ ಓವರ್ ಆಲ್ ಟರ್ನ್ ಓವರ್ನ ಶೇಕಡ 5% ಮಾತ್ರ ನಾವು ಪ್ರಮೋಷನಲ್ ಆಕ್ಟಿವಿಟಿಗೆ ಉಡುಗೊರೆಯಾಗಿ ನೀಡ್ತಾ ಇದ್ದೇವೆ. ಸೊ ಇದರಿಂದ ಗ್ರಾಹಕರು ಬರ್ತಾ ಇದ್ದಾರೆ, ನಮ್ಮ ಜೊತೆಗೆ ಈ ಕೂಪನ್ ಖರೀದಿ ಮಾಡ್ತಾ ಇದ್ದಾರೆ, ನಮ್ಮ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಸೊ ಇದರ ಮುಖಾಂತರ ಸಾವಿರಾರು ಜನರನ್ನ ನಾವು ಈ ಒಂದು ಡಿಡಿ ಗ್ರ್ಯಾಬ್ ಅನ್ನುವಂಥ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇನ್ನು ಬರುವಂಥದ್ದು ಈ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ನಡೆಸಲಿಕ್ಕೆ ನಿಮ್ಮ ಹತ್ರ ಏನು ಲೀಗಲಿಟಿ ಇದೆ ಅನ್ನೋದ್ರ ಬಗ್ಗೆ. ಸೊ ಇದರಲ್ಲಿ ಮುಖ್ಯವಾಗಿ ಫಸ್ಟ್ ನಾವು ಮಾತಾಡಬೇಕಾಗಿರುವಂಥದ್ದು MCA, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ನೀವು ನೋಡಬಹುದು. ಸೊ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಡ್ರೀಮ್ ಅಂಡ್ ಡೀಲ್ಸ್ ಇಂಟರ್ನ್ಯಾಷನಲ್ ಅನ್ನೋ ಹೆಸರಲ್ಲಿ ನಾವು ಈಗಾಗಲೇ ರಿಜಿಸ್ಟರ್ಡ್ ಆಗಿದ್ದೇವೆ. ಸೊ ಇ-ಕಾಮರ್ಸ್ ಇದರ ಅಂಡರ್ ಅಲ್ಲೇ ನಾವು ಪ್ರಮೋಷನ್ ಅನ್ನ ಮಾಡ್ತಾ ಇದ್ದೇವೆ. ಇದು ನಮ್ಮ ಮೊದಲ ಇ-ಕಾಮರ್ಸ್ ಏನು ಹೇಳ್ತೀವಿ MCA ಅಪ್ರೂವಲ್ ಡಾಕ್ಯುಮೆಂಟ್ ಆಗಿದೆ. ಅದೇ ರೀತಿ PPI ಬಗ್ಗೆ ನಾನು ಈಗಾಗಲೇ ಮೆನ್ಷನ್ ಮಾಡಿದೆ, ಯಾವ ಪ್ರಾಡಕ್ಟ್ ಅಂಡರಲ್ಲಿ ನಮ್ಮ ಪ್ರಾಡಕ್ಟ್ ಬರುತ್ತೆ. ಅಂಡ್ ಅದೇ ರೀತಿ ಉದ್ಯಮದ ರಿಜಿಸ್ಟ್ರೇಷನ್ ಆಗಿರ್ಬೋದು, MSME ರಿಜಿಸ್ಟ್ರೇಷನ್ ಆಗಿದೆ. ಅದೇ ರೀತಿ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಆಗಿದೆ. ಅದೇ ರೀತಿ ಟ್ರೇಡ್ ಲೈಸೆನ್ಸ್ ಈಗಾಗಲೇ ಕರ್ನಾಟಕದಾದ್ಯಂತ ನಮಗೆ 3 ಶೋರೂಮ್ಗಳಿದೆ. ಒಂದು ಮಂಗಳೂರಿನ, ಈಗ ನಾವು ಕೂತಿರುವಂಥ ಈ ಒಂದು ಬಿಲ್ಡಿಂಗಲ್ಲೇ ಹತ್ತಿರ 10,000 ಸ್ಕ್ವೇರ್ ಫೀಟ್ನ ಬಿಲ್ಡಿಂಗ್ ಆಗಿದೆ ಇದು. ಇದರಲ್ಲಿ ನಮ್ಮದು ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ ಬರೋಬ್ಬರಿ 4,800 ಸ್ಕ್ವೇರ್ ಫೀಟ್ನ ಒಂದು ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ ಇದೆ. ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಕೂಡ ನಮ್ಮ ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ ಇದೆ. ನಮ್ಮ ಗುರಿ ಇದೆ ಭಾರತದಾದ್ಯಂತ 5,000ದಿಂದ 10,000 ಶೋರೂಮ್ಗಳನ್ನು ಓಪನ್ ಮಾಡುವಂಥದ್ದು ನಮ್ಮ ಗುರಿಯಾಗಿದೆ ಇನ್ ಫ್ಯೂಚರಲ್ಲಿ. ಸೊ ನೀವು ನೋಡ್ಬೋದು, ಇದು ನಮ್ಮ ಟ್ರೇಡ್ ಲೈಸೆನ್ಸ್ ಆಗಿದೆ, ಮಹಾನಗರ ಪಾಲಿಕೆಯಿಂದ ನಮಗೆ ಸಿಕ್ಕಿರುವಂಥ ಡಾಕ್ಯುಮೆಂಟ್ ಆಗಿದೆ. ಅದಾದ್ಮೇಲೆ ಇದು ನಮ್ಮ ಪ್ಯಾನ್ ಕಾರ್ಡ್ ಆಗಿದೆ, ಪರ್ಮನೆಂಟ್ ಅಕೌಂಟ್ ನಂಬರ್, ರಿಜಿಸ್ಟ್ರೇಷನ್ ಡೀಟೇಲ್ಸ್ ನೀವು ನೋಡಬಹುದು, ಡ್ರೀಮ್ ಅಂಡ್ ಡೀಲ್ಸ್ ಇಂಟರ್ನ್ಯಾಷನಲ್ ಹೆಸರಲ್ಲಿದೆ. ಅದೇ ರೀತಿ ಇದು ನಮ್ಮ AOA ಆಗಿದೆ, ಅಸೋಸಿಯೇಷನ್ ಆಫ್ ಆರ್ಟಿಕಲ್ಸ್. ನಮಗೆ MCA ಅಂಡರಲ್ಲಿ ಬರುವಂಥದ್ದು, ಎಷ್ಟು ಶೇರ್ ಹೋಲ್ಡರ್ಸ್ ಇದ್ದಾರೆ, ಯಾವ ರೀತಿ ಇದು ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವಂಥದ್ದು. ಅಂಡ್ ಇದು ಇರುವಂಥದ್ದು ನಮ್ಮ MOA ಆಗಿದೆ, ಮೆಮೊರಾಂಡಮ್ ಆಫ್ ಆರ್ಟಿಕಲ್. ಸೊ ಈ ಡಾಕ್ಯುಮೆಂಟೇಷನ್ ನಮಗೆ ನಾವು MCA ಅಂಡರಲ್ಲೇ ಪಡ್ಕೊಂಡಿದ್ದೇವೆ. ಸೊ ಇನ್ನೂ ಹಲವಾರು ಡಾಕ್ಯುಮೆಂಟೇಷನ್ಗಳಿಗೆ ನಾವು ಅಪ್ಲೈ ಮಾಡಿದ್ದೇವೆ. ISO ಆಗಿರ್ಬೋದು, ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಕೂಡ ನಾವು ಅಪ್ಲೈ ಮಾಡಿದ್ದೇವೆ. ಖಂಡಿತವಾಗ್ಲೂ ನಮ್ಮ ಈ ಒಂದು ಬಿಸ್ನೆಸ್ ಮಾಡೆಲ್ ಏನಿದೆ, ಯಾವುದೇ ರೀತಿ ಲಾಟ್ರಿ ನಡೆಸುವಂಥದ್ದಲ್ಲ. ಇಲ್ಲಿ ನಾವು ಏನು ಉಡುಗೊರೆ ಕೊಡ್ತಾ ಇದ್ದೇವೆ ಅದರ ಮೇಲೆ ಶೇಕಡ 30% ನಾವು ತೆರಿಗೆಯನ್ನು ಕೂಡ ಗೌರ್ಮೆಂಟ್ಗೆ ಕಟ್ತಾ ಇದ್ದೇವೆ. ಆ್ಯಂಡ್ ಪ್ರತಿಯೊಂದು ಡಿಜಿಟಲ್ ಕೂಪನ್ಗೆ ಏನು GST ಕಟ್ಟಬೇಕು ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಕಂಪನಿ ಇದಕ್ಕೋಸ್ಕರನೇ ಸೆಪರೇಟ್ ಆಗಿರುವಂಥ ಒಂದು ಲೀಗಲ್ ಟೀಮ್, CA ಟೀಮ್ ಅನ್ನು ರಚನೆ ಮಾಡಿದೆ. ತಿಂಗಳಿಗೆ ಅವರಿಗೆ ಒಂದು ಒಳ್ಳೆ ಒಂದು ಮೊತ್ತವನ್ನು ಕೂಡ ಕೊಡ್ತಾ ಇದೆ. ಪ್ರತಿ ಒಂದೊಂದು ರೂಪಾಯಿ ಟ್ರಾನ್ಸಾಕ್ಷನ್ ಏನು ಕಂಪನಿಗೆ ಬರ್ತಾ ಇದೆ, ಏನು ಕೂಪನ್ ವ್ಯಾಪಾರ ನಾವು ಮಾಡ್ತಾ ಇದ್ದೀವಿ, ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದಂಥ ಒಂದು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅನ್ನು ನಾವು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಒಂದು ಒಳ್ಳೆಯ ದೂರಾಲೋಚನೆ ಇಟ್ಕೊಂಡು ಬಂದಿದೆ, ದುರಾಲೋಚನೆ ಇಟ್ಕೊಂಡು ಖಂಡಿತ ಬಂದಿಲ್ಲ. ಸೊ ತುಂಬಾ ಜನ ಗ್ರಾಹಕರು, ತುಂಬಾ ಜನ ನಮ್ಮ ನಾಯಕರು ಏನ್ ಅನ್ಕೊಳ್ತಾರೆ, ಸರ್ ಮೀಡಿಯಾದಲ್ಲಿ ಈ ತರ ಹೇಳ್ತಾ ಇದ್ದಾರೆ, ನಿಮ್ಮ ಇದು ಬಿಸ್ನೆಸ್ ಲೀಗಲ್ ಅಲ್ವಂತೆ ಅಂತ. ಸೊ ಖಂಡಿತವಾಗ್ಲೂ ಇದನ್ನ ನಾವು ನಮ್ಮ ಈ ತಂಡ ಏನಿದೆ, ಇದನ್ನ ಸ್ಟಾರ್ಟ್ ಮಾಡಿರುವಂಥ ತಂಡ ಏನಿದೆ, ಖಂಡಿತವಾಗ್ಲೂ ಇದೊಂದು ಎಜುಕೇಟೆಡ್ ತಂಡ ಅಂತ ಹೇಳ್ಬೋದು. ಈಗ ನಾನು ಕೂಡ BBA ಗ್ರಾಜುಯೇಟ್ ಆಗಿದ್ದೇನೆ. ಈಗ ಅಭಿಜಿತ್ ದಾಸ್ ಅವರು ಕೂಡ MBA ಹೋಲ್ಡರ್ ಆಗಿದ್ದಾರೆ. ಸೊ ಇದೇ ರೀತಿ ಡಬಲ್ ಡಿಗ್ರಿ ಹೋಲ್ಡರ್ಸ್ ಇರುವಂತಹ ಒಂದು ಕಂಪನಿ ಆಗಿದೆ ಡ್ರೀಮ್ ಡೀಲ್ ಗ್ರೂಪ್. ಸೊ ನಾವು ಕೂಲಂಕುಷವಾಗಿ ಈ ಒಂದು ಡಾಕ್ಯುಮೆಂಟೇಷನ್
ಲಿಮಿಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿ ಆದ್ಮೇಲೆ ಆಗಿರುತ್ತೆ ನಾವು ಈ ಒಂದು ವ್ಯಾಪಾರಕ್ಕೆ ಬಂದಿರುವಂಥದ್ದು. ಅಂಡ್ ನಮಗೆ ಸತತ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ. ಹಲವಾರು ಕಂಪನಿಗಳಿಗೆ ನಾವು ಆಸ್ ಅ ಪ್ರಮೋಟರ್ ಆಗಿ ಮುಂಚೆ ಕೆಲಸ ಮಾಡಿದ್ವಿ. ಅದರಿಂದ ಇದನ್ನ ತಿಳ್ಕೊಂಡು ನಾವು ಒಳ್ಳೆ ರೀತಿ ಇದನ್ನ ನಡೆಸ್ತಾ ಇದ್ದೇವೆ. ಸೊ ಆದ್ರೆ ನಮ್ಮ ಗುರಿ ಏನಂತ ಹೇಳಿದ್ರೆ, ಮಿಷನ್ ಅಂಡ್ ವಿಷನ್ ಆಫ್ ಡ್ರೀಮ್ ಡೀಲ್ ಗ್ರೂಪ್ ಇಸ್ ಟು ಏನ್ ಹೇಳ್ತೀವಿ, ಈಗ ಭಾರತದಾದ್ಯಂತ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಒಂದು ಉದ್ಯೋಗದ ಸಮಸ್ಯೆ ಇದೆ. ಪ್ರತಿ ವರ್ಷ 3 ಕೋಟಿ ವಿದ್ಯಾವಂತರು ಪಾಸ್ಔಟ್ ಆಗ್ತಾ ಇದ್ದಾರೆ. ಅದರಲ್ಲಿ 1 ಕೋಟಿ ವಿದ್ಯಾವಂತರಿಗೆ ಮಾತ್ರ ಇವತ್ತು ಕೆಲಸ ಸಿಗ್ತಾ ಇದೆ. ಇವತ್ತು ನಾನು ಕೂಡ ವಿದ್ಯಾವಂತನಾಗಿ ಕಾಲೇಜಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಇನ್ನೊಬ್ಬರ ಹತ್ರ ನಾವು ಈ ತರ ಕೇಳುವುದಕ್ಕೂ ಉದ್ಯೋಗ ಕೊಡಿ ಅಂತ ಈ ತರ ನಾವು ಕೊಡುವುದಕ್ಕೂ ಅದಕ್ಕೆ ಡಿಫರೆನ್ಸ್ ಇದೆ. ಮುಖ್ಯವಾಗಿ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇದರ ಹೆಡ್ ಆಗಿರುವಂತ ಅಮಿತಾಬ್ ಕಾಂತ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಂಡಿಯಾ ಡಸಂಟ್ ನೀಡ್ ಜಾಬ್ ಸೀಕರ್ಸ್, ಇಂಡಿಯಾ ನೀಡ್ ಜಾಬ್ ಪ್ರೊವೈಡರ್ಸ್. ಭಾರತಕ್ಕೆ ಉದ್ಯೋಗ ಕೇಳುವವರ ಅವಶ್ಯಕತೆ ಇಲ್ಲ, ಉದ್ಯೋಗ ನೀಡುವವರ ಅವಶ್ಯಕತೆ ಇದೆ ಅಂತ. ಸೊ ಅದರಿಂದ ನಾನೇನು ಅರ್ಥ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಉದ್ಯೋಗ ಕೇಳುವುದು ತುಂಬಾ ಕಷ್ಟ, ಉದ್ಯೋಗ ಪಡ್ಕೊಳ್ಳೋದು ತುಂಬಾ ಕಷ್ಟ, ಉದ್ಯೋಗ ಕೊಡುವುದು ತುಂಬಾ ಸುಲಭ. ಇದು ಬೇರೆಯವರಿಗೆ ಕಷ್ಟ ಅಂತ ಅನ್ಸುತ್ತೆ. ಆದರೆ ನಾವು ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಇವತ್ತು ಡ್ರೀಮ್ ಡೀಲ್ ಗ್ರೂಪ್ ಮುಖಾಂತರ 4,000 ಉದ್ಯೋಗ ಕ್ರಿಯೇಟ್ ಆಗಿದೆ. ಕರ್ನಾಟಕ ಮಾತ್ರ ಅಲ್ಲ, ಭಾರತದಾದ್ಯಂತ ನಾವು ಇದನ್ನ ಗ್ರೋ ಮಾಡ್ತಾ ಇದ್ದೇವೆ. ನಾಸಿಕ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಪುಣೆ ಆಗಿರ್ಬೋದು, ಕೊಯಂಬತ್ತೂರು ಆಗಿರ್ಬೋದು, ಇವನ್ ನಮ್ಮ ದೂರದ ಮಣಿಪುರಲ್ಲೂ ಕೂಡ ಡ್ರೀಮ್ ಡೀಲ್ ಗ್ರೂಪಿಗೆ ಒಂದು ಆಫೀಸ್ ಇದೆ. ಜನ ಹೋಗ್ಲಿಕ್ಕೆ ಹೆದರ್ತಾರೆ, ಅಂತ ಜಾಗದಲ್ಲೂ ಕೂಡ ನಾವು ನಮ್ಮ ಆಫೀಸನ್ನು ತೆರೆದಿದ್ದೇವೆ. ಇನ್ನು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ, ಇಂಪಾಲ್ ಗುಜರಾತಿಂದ ಹಿಡಿದು ಇಂಪಾಲ್ ಮಣಿಪುರ್ವರೆಗೂ ಇದನ್ನು ನಾವು ವಿಸ್ತರಿಸ್ತಾ ಇದ್ದೇವೆ. ನಮ್ಮ ಗುರಿ ಏನಂತ ಹೇಳಿದ್ರೆ, ಉದ್ಯೋಗ ಸೃಷ್ಟಿ. ಈಗ ನಮ್ಮ ಪ್ರಧಾನಮಂತ್ರಿಯವರು ಸ್ಟಾರ್ಟ್ ಮಾಡಿರುವಂತಹ ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಪ್ರಾಜೆಕ್ಟ್ ಏನಿದೆ, ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದ ಯುವಕರು ಅವರಾಗೆ ಸ್ವಂತ ಏನಾದರೂ ಪ್ರಯತ್ನ ಪಡಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲದಕ್ಕೂ ಈಗ ಬೇರೆ ದೇಶಕ್ಕೆ ಅವಲಂಬಿತರಾಗಿದ್ದೀವಿ. ಈಗ ಹೊರಗಡೆ ದೇಶದಿಂದ ಪ್ರತಿ ವರ್ಷ ನಮ್ಮ ದೇಶಕ್ಕೆ $900 ಬಿಲಿಯನ್ ಅಷ್ಟು ಪದಾರ್ಥಗಳು ಇಂಪೋರ್ಟ್ ಆಗ್ತಾ ಇದೆ. ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಾ ಇರುವಂತದ್ದು ಕೇವಲ $300 ಬಿಲಿಯನ್ ಅಷ್ಟೇ. ಸೊ ಆಗಿರುವಾಗ 1:3 ಇದೆ. ಉದ್ಯೋಗ ಸಮಸ್ಯೆ ಕೂಡ ಅದೇ ರೀತಿ ಇದೆ. ಸೊ ಹಾಗಾಗಿ ಡ್ರೀಮ್ ಡೀಲ್ ಗ್ರೂಪ್ ಏನು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಫರ್ನಿಚರ್ ಬ್ರ್ಯಾಂಡ್ಗಳ ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತಾ ಇದ್ದೀವಿ, ನಮ್ಮದೇ ಓನ್. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ನಮ್ಮದೇ ಓನ್ ಬ್ರ್ಯಾಂಡ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇದಕ್ಕೆ ನಾವು ಡಿ ಗ್ರ್ಯಾಬ್ ಮುಖಾಂತರ ನಾವು ಮುಂದುವರಿತಾ ಇದ್ದೀವಿ. ಸೊ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮ್ಮ ಒಂದು ಕನಸಿಗೆ ರೀಚ್ ಆಗಲಿಕ್ಕೆ ಒಂದು ಫ್ಲೈಓವರ್, ಒಂದು ಏನು ಹೇಳ್ತೀವಿ, ಒಂದು ರನ್ವೇ ಅಷ್ಟೇ ಅಂತ ಹೇಳ್ಬೋದು ಈ ಒಂದು ಉಳಿತಾಯ ಯೋಜನೆ. ಸೊ ಇದರಲ್ಲಿ ನಾವು ಖಂಡಿತವಾಗ್ಲೂ ಗೌರ್ಮೆಂಟ್ನ ಎಲ್ಲ ರೆಗ್ಯುಲೇಷನ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಡಾಕ್ಯುಮೆಂಟೇಷನ್ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ದೂರಾಲೋಚನೆಯಲ್ಲಿ ಇದ್ದೀವಿ, ದುರಾಲೋಚನೆಯಲ್ಲಂತೂ ಖಂಡಿತ ಇಲ್ಲ. ಸೊ ನಾವು ಮ್ಯಾರಥಾನ್ ಓಟ ಓಡ್ತಾ ಇದ್ದೀವಿ, ಸ್ಪ್ರಿಂಟ್ ಓಟ ಅಂತೂ ಖಂಡಿತ ಓಡ್ತಾ ಇಲ್ಲ ಅನ್ನುವಂಥ ಒಂದು ಭರವಸೆ ನಾನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ತುಂಬಾ ಜನ ಗ್ರಾಹಕರಿಗೆ ಅದರ ಪರಿಣಾಮ ಬೀರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಖಂಡಿತವಾಗ್ಲೂ ಡ್ರೀಮ್ ಡೀಲ್ ಗ್ರೂಪ್ ಏನಿದೆ, ಇನ್ನು ಬರುವಂಥ 3-4 ವರ್ಷದಲ್ಲಿ ಬರೋಬ್ಬರಿ 10 ಕೋಟಿಗೂ ಹೆಚ್ಚು ಗ್ರಾಹಕರನ್ನ ತಲುಪಬೇಕು. ಎಲ್ಲ ರೀತಿಯ ಪ್ರಾಡಕ್ಟ್ಗಳ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ದೇಶದಲ್ಲೇ ಆಗಬೇಕು, ಮುಖ್ಯವಾಗಿ ಕರ್ನಾಟಕದಲ್ಲಿ. ಈಗ ಬಿಸ್ನೆಸ್ ಅಂತ ಬಂದಾಗ ನಮ್ಮ ದೇಶದ ಅತಿ ಹೆಚ್ಚಿನ GDP ಡೆವಲಪ್ ಮಾಡುವಂಥ ಒಂದು ರಾಜ್ಯ ಆಗಿರುತ್ತೆ ಮಹಾರಾಷ್ಟ್ರ, ಅದಾದಮೇಲೆ ಕರ್ನಾಟಕ. ಆದರೆ ಬಿಸ್ನೆಸ್ ಮ್ಯಾನ್ಗಳ ಮಾತು ಬಂದಾಗ ಬಿಸ್ನೆಸ್ ಮ್ಯಾನ್ಗಳು ಹೆಚ್ಚಿನ ಜನ ಬಿಲಾಂಗ್ ಮಾಡುವಂಥದ್ದು ಗುಜರಾತೀಸ್, ಮಾರ್ವಾಡೀಸ್ ಅಲ್ವಾ. ಸೊ ಯಾಕೆ ನಮ್ಮ ಕರ್ನಾಟಕದ ಯುವಕರು ಬಿಸ್ನೆಸ್ಸಿಗೆ ಬರಬಾರ್ದು, ಯಾಕೆ ದೊಡ್ಡ ಮಟ್ಟದ ಸಾಧನೆ ಮಾಡಬಾರ್ದು, ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬಾರ್ದು ಅನ್ನುವಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಖಂಡಿತವಾಗಲೂ ಬಿಸ್ನೆಸ್ ಅಂತ ಬಂದಾಗ ಇಂಡಿಯಾದಲ್ಲಿ ಕರ್ನಾಟಕ ಇನ್ನೂ ನಂಬರ್ 1 ಸ್ಟೇಜಿಗೆ ಬರಬೇಕು. ಆ್ಯಂಡ್ ನಮ್ಮ ಯುವಕರು ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ಈ ಒಂದು ಯೋಜನೆ ಮುಖಾಂತರ ನಾವು ಹಲವಾರು ಜನರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡಬಹುದು. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಕೇವಲ ಡ್ರೀಮ್ ಡೀಲ್ ಗ್ರೂಪ್ ಸ್ಟಾರ್ಟ್ ಆಗಿ 1 ವರ್ಷದಲ್ಲಿ ನಾವು 4,000 ಉದ್ಯೋಗ ಸೃಷ್ಟಿ ಮಾಡಬಹುದು ಅಂತ ಹೇಳಿದ್ರೆ, ಇನ್ನು 4 ವರ್ಷ ನಮಗೆ ಕೊಟ್ಟು ನೋಡಿ, ಬರೋಬ್ಬರಿ 40 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಇಲ್ಲಿ ನಾವು ಸೃಷ್ಟಿ ಮಾಡಬಹುದು. ಹಲವಾರು ಪದಾರ್ಥಗಳ ತಯಾರಿಗೆ ನಾವು ಇಂಡಿಯಾದಲ್ಲೇ ಸ್ಟಾರ್ಟ್ ಮಾಡಬಹುದು, ವಿದೇಶಕ್ಕೆ ಅದರ ಎಕ್ಸ್ಪೋರ್ಟ್ ಅನ್ನು ಕೂಡ ನಾವು ಮಾಡಬಹುದು. ಸೊ ಅಂತ ಒಂದು ಒಳ್ಳೆ ಗುರಿಯನ್ನು ಇಟ್ಕೊಂಡಿದ್ದೇವೆ. ಸೊ ದಯವಿಟ್ಟು ಇದನ್ನ ಅಪಾರ್ಥ ಮಾಡ್ಕೊಳ್ಬೇಡಿ. ಯಾವುದೇ ರೀತಿ ಲಾಟ್ರಿ ಆಗಿರ್ಬೋದು, ಯಾವುದೇ ರೀತಿಯ ಲಕ್ಕಿ ಆಗಿರ್ಬೋದು, ಲಕ್ಕಿ ಸ್ಕೀಮ್ಗಳಲ್ಲಿ ನಮ್ಮ ಕಂಪನಿ ಬರಲ್ಲ. ಇಟ್ಸ್ ಅ ಪ್ಯೂರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಜಿಸ್ಟರ್ಡ್ ಅಂಡರ್ MCA. ಆ್ಯಂಡ್ ನಮ್ಮ ಗುರಿ ಇರುವಂಥದ್ದು ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಪ್ರಾಡಕ್ಟ್ಗಳ ವ್ಯಾಪಾರ, ಇನ್ನಿತರ ಪ್ರಾಡಕ್ಟ್ಗಳ ವ್ಯಾಪಾರ ಆಗಿರುತ್ತೆ. ಸೊ ಇದರ ಪ್ರಮೋಷನಲ್ಲೇ ನಾವು ಖಂಡಿತ ಈ ಗಿಫ್ಟ್ಗಳನ್ನು, ಉಡುಗೊರೆಗಳನ್ನು ನೀಡ್ತಾ ಇದ್ದೀವಿ. ಸೊ ಪ್ರಮೋಷನಲ್ ಗಿಫ್ಟ್ಗಳಿಗೂ ಕೂಡ ತೆರಿಗೆಯನ್ನು ಈಗ ನಮ್ಮ ಸರ್ಕಾರ ನಿರ್ದಿಷ್ಟಪಡಿಸಿದೆ. 10,000 ಒಳಗಡೆ ಇರುವಂಥ ಪ್ರಾಡಕ್ಟ್ಗಳಾದರೆ ನೀವು ಯಾವುದೇ ರೀತಿಯ TDS ಅಥವಾ ಟ್ಯಾಕ್ಸ್ ಅನ್ನು ನೀವು ಕಟ್ಟಬೇಕಾಗಿಲ್ಲ. 10,000 ಒಳಗಡೆ ನೀವು ಏನಾದರೂ ಗಿಫ್ಟ್ ಕೊಡ್ತೀರಾ ಅಂದರೆ ನೀವು ಗೌರ್ಮೆಂಟ್ಗೆ ಏನು ಕಟ್ಟಬೇಕಾಗಿಲ್ಲ ಅನ್ನುವಂಥ ಒಂದು ನಿಯಮ ಕೂಡ ಇದೆ. ಅಂದರೆ ನಾವು 7,000 8,000 ಚಿನ್ನದ ಉಂಗುರ ಕೊಡ್ತೀವಿ. ಸೊ ಅದಕ್ಕೆ ಯಾವುದೇ ರೀತಿಯ TDS ಇಲ್ಲ. ಗೌರ್ಮೆಂಟ್ಗೆ 3% GST ಕಟ್ಟಿದ್ರೆ ಸಾಕು. ಅದರ ಮೇಲೆ 10%ಗಿಂತ ಮೇಲ್ಪಟ್ಟಂತ ಏನೇ ಬಹುಮಾನ ಕೊಟ್ಟರು ಕೂಡ 30% ನಾವು ಅದಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆ. ಸೊ
ಸೊ ಇನಿಷಿಯಲ್ ಫೇಸಿಂದ ಅದನ್ನು ನಾವೇ ಮಾಡ್ತಾ ಬರ್ತಾ ಇದ್ವಿ. ಇನ್ ಫ್ಯೂಚರಲ್ಲಿ ಸ್ವಲ್ಪ ಗ್ರಾಹಕರ ಕಟ್ಟುವ ಥರ, ಸ್ವಲ್ಪ ನಾವು ಕಟ್ಟುವ ಥರ ನಾವು ಅದನ್ನು ಮಾಡಿಕೊಂಡು, ಸೊ ಅದರ ಡಾಕ್ಯುಮೆಂಟೇಶನ್ ಏನಿದೆ, ಅದರ ಏನು ಹೇಳ್ತೀವಿ ನಿಗದಿಪಡಿಸಿದ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಸಬ್ಮಿಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಯಾವುದೇ ರೀತಿಯ ಬರ್ಡನ್ ಆಗಲ್ಲ. ಯಾಕೆಂತ ಹೇಳಿದರೆ ನಾವು ಯಾವುದೇ ಏನು ಗ್ರಾಹಕರು ಏನು ಕಟ್ತಾರೆ ಈ ಮೊತ್ತವನ್ನು ನಾವೆಲ್ಲೂ ಹೂಡಿಕೆ ಮಾಡಲ್ಲ. ಜನ ಏನು ಮಾಡ್ತಾರೆ, ನೀವು ನಮಗೆ ಇಷ್ಟು ದುಡ್ಡು ಕೊಡಿ, ಅದನ್ನು ನಾವು ಇಲ್ಲಿ ಹಾಕ್ತೇವೆ, ಡಬಲ್ ಮಾಡ್ತೇವೆ, ತ್ರಿಬಲ್ ಮಾಡ್ತೇವೆ ಅನ್ನುವಂಥ ಒಂದು ವ್ಯಾಪಾರಕ್ಕೆ ಹೋಗ್ತಾರೆ. ಸೊ ಇಲ್ಲಿ ನಾವು ಪಡ್ಕೊಂಡಂಥ ಮೊತ್ತವನ್ನು ಯಾವುದೇ ರೀತಿಯ ಹೂಡಿಕೆ ನಾವು ಮಾಡಲ್ಲ. ಈ ಅಟ್ ಎ ಟೈಮ್ ಎಲ್ಲ ಗ್ರಾಹಕರು ಬಂದು ಪ್ರಾಡಕ್ಟ್ ಕೇಳಿದ್ರು ಕೂಡ ಕೊಡುವಷ್ಟು ಪ್ರಾಡಕ್ಟ್ ನಮ್ಮ ಹತ್ರ ಇರುತ್ತೆ. ಯಾಕೆಂತ ಹೇಳಿದರೆ ನಾವು ಬಲ್ಕಲ್ಲಿ ಖರೀದಿ ಮಾಡೋ ಕಾರಣ ಒಳ್ಳೆ ಮಾರ್ಜಿನ್ ಇರುತ್ತೆ. 30-40% ನಮಗೆ ಮಾರ್ಜಿನ್ ಇರುತ್ತೆ ಪ್ರಾಡಕ್ಟ್ಗಳಲ್ಲಿ. ಈಗ ಯಾವುದೇ ಬಿಸ್ನೆಸ್ ಮ್ಯಾನ್ ಆದರೂ ಅಷ್ಟೇ, ಅವರಿಗೆ ಮಾರ್ಜಿನ್ ಇಲ್ಲದೆ ವ್ಯಾಪಾರ ಮಾಡಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಬರುವಂಥ ಮೊತ್ತದಲ್ಲಿ 70% ನಾವು ಪ್ರಾಡಕ್ಟ್ಗಂತಲೇ ಇಟ್ಟಿರ್ತೇವೆ. ಸೊ ಅದು ಯಾವ ಕ್ಯಾಟಗರಿ ಬೇಕಾದರೂ ಡಿಸೈಡ್ ಮಾಡ್ಬೋದು, ನಾವು ಎಕ್ಸ್ಚೇಂಜ್ ಮಾಡಿ ಪ್ರಾಡಕ್ಟನ್ನು ಕೊಡ್ಬೋದು. ಸೊ ಇಲ್ಲಿ ಯಾವ ಥರ ಇರುತ್ತೆ, ಕೂಪನ್ಗಳ ರಿಡೆಂಪ್ಷನ್ಗೆ ಕೆಲವೊಂದು ಕಂಡೀಷನ್ಸ್ ಇದೆ. ಇಮಿಡಿಯೇಟ್ಲಿ ಅವರು ರೆಡೀಮ್ ಮಾಡುವ ಆಗಿಲ್ಲ, ಅದಕ್ಕೆ ನಾವು ಕಂಡೀಷನ್ಸ್ ಹಾಕಬಹುದು. ಅದರ ಬಗ್ಗೆ ಕೂಡ ಇಲ್ಲಿ ಫಸ್ಟ್ 1 ರಿಂದ 6 ತಿಂಗಳವರೆಗೂ ಅವರು ಏನು ಕೂಪನ್ ಇರ್ತದೆ 20% ಅವ್ರು ರಿಡಂಪ್ಷನ್ ಮಾಡಬಹುದು. 6 ತಿಂಗಳಿಂದ 12 ತಿಂಗಳವರೆಗೆ 30% ರಿಡಂಪ್ಷನ್, 11 ತಿಂಗಳವರೆಗೆ 30% ರಿಡಂಪ್ಷನ್ ಮಾಡಬಹುದು. 11 ತಿಂಗಳಿಂದ ನಂತರ 100% ಅವರು ರಿಡಕ್ಷನ್ ಮಾಡಬಹುದು. ಸೊ ಅಡ್ವಾನ್ಸ್ ಪೇಮೆಂಟ್ ಕಲೆಕ್ಷನ್ ಆಕ್ಟ್ ಏನಿದೆ, ಸೊ ಅದಕ್ಕೆ 11+1 ಟೈಮ್ ಇದೆ, 12 ತಿಂಗಳ ಸಮಯ ಇದೆ. ಸೊ ಆದರೆ ನಾವೇನು ಮಾಡ್ತಾ ಇದ್ದೇವೆ, 11 ತಿಂಗಳ ನಂತರನೇ 100% ಅವರಿಗೆ ರಿಡಂಪ್ಷನ್ ಆಪ್ಷನ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇನ್ನೂ ಹೆಚ್ಚಿನ ಜನರನ್ನ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್, ಈ ಒಂದು ಪರ್ಚೇಸ್ ಪ್ಲಾನ್ಗೆ ಕರೆತರಲಿಕ್ಕೆ ಸಹಕಾರಿಯಾಗಲಿಕ್ಕೆ. ಇನ್ನು ಮುಂದೆ ಕೂಡ ದೊಡ್ಡ ಮಟ್ಟದ ವ್ಯಾಪಾರದ ಒಂದು ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಓನ್ಲಿ ದುಡ್ಡು ಮಾಡುವಂಥ ಉದ್ದೇಶ ಮಾತ್ರ ಇಲ್ಲ, ಇದರಲ್ಲಿ ಸಾಮಾಜಿಕ ಕಳಕಳಿ ಕೂಡ ಇದೆ. ಡ್ರೀಮ್ ಡೀಲ್, ಈಗ ಅಭಿಜಿತ್ ದಾಸ್ ಅವರು ಹೇಳಿದ ಹಾಗೆಯೇ ಡ್ರೀಮ್ ಡೀಲ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಈ ಒಂದು ಕಸ್ಟಮರ್ ಬೇಸ್ ಏನಿದೆ, ಪ್ರತಿ ತಿಂಗಳು ಇವರಲ್ಲಿ ನಾವು ಒಂದೊಂದು ಕಾಸ್ ಬಗ್ಗೆ ನಾವು ಇಡ್ತೇವೆ. ಅದರಲ್ಲಿ ಈಗಾಗಲೇ ಒಂದು 7 ವರ್ಷದ ಕ್ಯಾನ್ಸರ್ ಪೀಡಿತ ಮಗು, ಅದರ ಟ್ರೀಟ್ಮೆಂಟ್ಗೆ 60 ಲಕ್ಷ ಬೇಕಾಗಿತ್ತು. ಅದರ ಇಮಿಡಿಯೇಟ್ಲಿ 2 ದಿನದ ಒಳಗಡೆ ಈ ಒಂದು ತಂಡದ ಮುಖಾಂತರ ನಾವು 18 ಲಕ್ಷದಷ್ಟು ನಾವು ಕಲೆಕ್ಷನ್ ಮಾಡಿ ಕೊಟ್ಟಿದ್ದೇವೆ ಆ ಮಗುವಿಗೆ. ಅದೇ ರೀತಿ ಬ್ರೈನ್ ಟ್ಯೂಮರ್ ಪೇಷಂಟ್ ಆಗಿರಬಹುದು, ಹಲವಾರು ಆರ್ಫನೇಜಸ್ಗಳಾಗಿರ್ಬೋದು, HIV ಇನ್ಫೆಕ್ಟೆಡ್ ಮಕ್ಕಳಿರುವಂಥ ಕೆಲವೊಂದು ಆರ್ಫನೇಜಸ್ಗಳಾಗಿರ್ಬೋದು, ಇನ್ನು ಕ್ಯಾನ್ಸರ್ ಪೀಡಿತ ಕೆಲವರಿಗೆ ಸಹಾಯ ಮಾಡಿರುವಂಥದ್ದಾಗಿರ್ಬೋದು, ಇನ್ನು ಎಜುಕೇಷನಲಿ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಕಷ್ಟಪಡ್ತಿರುವಂಥವ್ರು, ಒಂದು ಫೀಸ್ ಕಟ್ಟಲಿಕ್ಕೆ ಆಗದೇ ಇರುವಂಥ ತುಂಬ ಹೆಣ್ಣು ಮಕ್ಕಳಿಗೆ ಡ್ರೀಮ್ ಡೀಲ್ ಗ್ರೂಪ್ ಈಗಾಗಲೇ ಪ್ರತಿ ತಿಂಗಳು ಒಂದೊಂದು ಕಾಸ್ ಇಟ್ಕೊಂಡು ಅವರಿಗೆ ಸಹಾಯ ಮಾಡ್ತಾ ಇದೆ. ಇಲ್ಲಿ ಸಮಾಜ ಸೇವೆ ಕೂಡ ಒನ್ ಆಫ್ ದ ಗುರಿಯಾಗಿದೆ. ಅದೇ ರೀತಿ ನೋಡಿ, ಈ ಒಂದು ಉಡುಗೊರೆಗಳು ನಾವು ಕೊಡೋದರಿಂದ ತುಂಬ ಬಡವರಿಗೂ ಕೂಡ ಸಹಾಯ ಆಗ್ತಾ ಇದೆ. ಕೇವಲ ಇಲ್ಲಿ ನಾವು ನಮ್ಮ ವ್ಯಾಪಾರ ಮಾತ್ರ ಇಂಪ್ರೂವ್ ಆಗ್ತಾ ಇಲ್ಲ, ಇಲ್ಲಿ ಬಡವರಿಗೂ ಕೂಡ ತುಂಬ, ಈಗ ಜಿಯೋ ಡಾಟಾ ಫ್ರೀಯಾಗಿ ಕೊಟ್ಟಿದ್ರಿಂದ ಎಷ್ಟು ಜನರಿಗೆ ಯೂಸ್ ಆಯಿತು, ಅದೇ ರೀತಿ ನಾವಿಲ್ಲಿ ಉಡುಗೊರೆ ಕೊಡ್ತಿರೋ ಕಾರಣ ನೋಡಿ ತುಂಬ ಜನ ಬಡ ಜನರ ಒಂದು ಮೇನ್ ಡ್ರೀಮ್ ಆಗಿರುತ್ತೆ, ಅವರ ಮುಖ್ಯ ಒಂದು ಕನಸಾಗಿರುತ್ತೆ, ಒಂದು ಕಾರ್ ತಗೊಳ್ಳುವಂಥದ್ದು, ಒಂದು ಮನೆ ತಗೊಳ್ಳುವಂಥದ್ದು ಅಥವಾ ಒಂದು ಬೈಕ್ ತಗೊಳ್ಳುವಂಥದ್ದು. ಆದರೆ ಅದು ನಿಜವಾಗಲೂ ಅದೊಂದು ಮೂಲಭೂತ ಅವಶ್ಯಕತೆ, ಅದು ಯಾವುದೇ ರೀತಿಯ ಕನಸಲ್ಲ. ಒಬ್ಬ ಮನುಷ್ಯನ ಮೂಲಭೂತ ಅವಶ್ಯಕತೆ ಆಗಿರುತ್ತೆ ಒಂದು ಗಾಡಿ ಅಥವಾ ಒಂದು ಮನೆ. ಆದರೆ ಅದು ಇವತ್ತು ಕನಸಾಗಿಬಿಟ್ಟಿದೆ. ಜೀವನ ಪರ್ಯಂತ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಅವರು ಯಾವುದೇ ರೀತಿ ಅಚೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಡ್ರೀಮ್ ಡೀಲ್ ಗ್ರೂಪ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, 1 ವರ್ಷಕ್ಕೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಎಲ್ರಿಗೂ ಅಂತೂ ಉಡುಗೊರೆ ಕೊಡೋಕ್ಕಾಗಲ್ಲ. ಬಟ್ ಆದರೆ ನಮ್ಮ ಗ್ರಾಹಕರು ಏನಿರ್ತಾರೆ, ಅವರಿಗೆ ಅಲ್ಲಿ ಗ್ರಾಹಕರಲ್ಲಿ 5-10% ಜನರಿಗೆ ಈ ಉಡುಗೊರೆಗಳು ಸಿಗುತ್ತೆ. ಸೊ ಇದರಲ್ಲಿ ಬರುವಂಥವ್ರು ಎಲ್ಲರೂ ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ತಾರೆ. ಅವರಿಗೆ ಅವರ 2 ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಒಂದು ಏನಂತ ಹೇಳಿದ್ರೆ, ಅವರಿಗೆ ಡೋರ್ ಸ್ಟೆಪ್ಪಲ್ಲಿ ಅವರಿಗೆ ಪ್ರಾಡಕ್ಟ್ ಡೆಲಿವರಿ ಸಿಗುತ್ತೆ. ಅದೇ ರೀತಿ ಅವರಿಗೆ ಒಂದು ದುಡ್ಡನ್ನು ಉಳಿತಾಯ ಮಾಡುವಂಥ ಅವಕಾಶ ಕೂಡ ಸಿಗುತ್ತೆ. ಅವ್ರೇನು ಕೂಪನ್ ಖರೀದಿ ಮಾಡಿರ್ತಾರೆ, ಅಟ್ ಎ ಟೈಮ್ ಬೇಕಾದರೂ ಅವ್ರು ಏನು ಮಾಡ್ಬೋದು, ಎನ್ಕ್ಯಾಶ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಪದಾರ್ಥಗಳನ್ನ ಖರೀದಿ ಮಾಡ್ಬೋದು. ನೋಡಿ, ಎಲ್ಲರ ಹತ್ರನೂ ಸೇವಿಂಗ್ಸ್ ಅಕೌಂಟ್ ಅಂತೂ ಇದೆ, ಬಟ್ ಯಾರ ಹತ್ರನೂ ಸೇವಿಂಗ್ಸ್ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಅಕೌಂಟಲ್ಲಿ ದುಡ್ಡು ಇದ್ದಾಗ ಅಲ್ಲಿ ಇಲ್ಲಿ ಖರ್ಚಾಗಿ ಹೋಗುತ್ತೆ. ಅವರು ಡಿಜಿಟಲ್ ಕೂಪನ್ ಮುಖಾಂತರ ಖರೀದಿ ಮಾಡಿಟ್ಟಾಗ ಅದೊಂದು ಶೇಖರಣೆಯಾಗಿರುತ್ತೆ. ಅಟ್ ಎ ಟೈಮ್ ಅವರು ಒಂದು ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಇದು ಒಂದು ರೀತಿಯ ಉಪಯೋಗ ಆಗಿದೆ ಅವರಿಗೆ. 2ನೇ ಉಪಯೋಗ ಆಗಿರುತ್ತೆ ಅವರ ಕನಸುಗಳು. ಅಟ್ಲೀಸ್ಟ್ ನೋಡಿ, ರೇಸಲ್ಲಿ ವಿನ್ ಆಗಬೇಕಂತ ಹೇಳಿದ್ರೆ ಫಸ್ಟ್ ರೇಸಲ್ಲಿ ಭಾಗವಹಿಸಬೇಕು. ಈ ಒಂದು ಪರ್ಚೇಸ್ ಪ್ಲಾನ್ಗಳಲ್ಲಿ ಅವರು ಭಾಗವಹಿಸಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ 1% ಆದರೂ ಚಾನ್ಸ್ ಇರುತ್ತೆ ಅವರಿಗೆ ಆ ಬಹುಮಾನ ಸಿಗುವಂಥದ್ದು. ರೈಟ್. ಸೊ ಅಲ್ಟಿಮೇಟ್ಲಿ ಅವ್ರು ಯಾವುದೇ ಬಹುಮಾನಕ್ಕೋಸ್ಕರ ಬರ್ತಾ ಇಲ್ಲ. 90% ನಮ್ಮ ಬಿಸ್ನೆಸ್ ಇರುವಂಥದ್ದೇ ಇ ಕಾಮರ್ಸ್ ಪ್ರಮೋಷನ್ ಆಗಿರುತ್ತೆ. ಆದರೆ 10% ನಾವೇನು ಪ್ರಮೋಟ್ ಮಾಡ್ತಾ ಇದ್ದೇವೆ, ನಮ್ಮ ಡಿಜಿಟಲ್ ಕೂಪನ್ಸ್ಗಳು ಏನು ಹೇಳ್ತೀವಿ, ಗಿಫ್ಟ್ಗಳನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ಸೊ ಖಂಡಿತವಾಗ್ಲೂ ಯಾವುದೇ ರೀತಿಯ ಏನು ಹೇಳ್ತೀವಿ ಲೀಗಾಲಿಟಿ ಬಗ್ಗೆ ನಾವು ತುಂಬ ಸ್ಟಡಿ ಮಾಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ತುಂಬ ಬೆಳೆಯುವಂಥದ್ದಿದೆ. ಇನ್ನೂ ಕೂಡ ತುಂಬ ಗೋಲ್ಸ್ಗಳನ್ನು ಅಚೀವ್ ಮಾಡುವಂಥದ್ದಿದೆ. 10,000ಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಶೋರೂಮ್ಸ್ಗಳ ನಿರ್ಮಾಣ ನಮ್ಮ ಗುರಿಯಾಗಿದೆ. ಖಂಡಿತವಾಗ್ಲೂ ಅದನ್ನು ನಾವು ಅಚೀವ್ ಮಾಡ್ತೇವೆ. ಇನ್ನು ಸಂಸ್ಥೆಯು ಉದ್ಯೋಗ ಸೃಷ್ಟಿಯ ಜೊತೆಗೆ ಗ್ರಾಹಕರಿಗೆ ಉಳಿತಾಯ ಯೋಜನೆಯನ್ನು ನೀಡುತ್ತಿದ್ದು, ಈ ಕಂಪನಿಯಲ್ಲಿ ನೀವು ತೊಡಗಿಸಿಕೊಳ್ಳಬಹುದಾಗಿದೆ ಎಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಭಿಜಿತ್ ದಾಸ್, ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಹಾದೇವ ಸ್ವಾಮಿ ಹೇಳಿದ್ದಾರೆ. ಈ ಒಂದು ಕಂಪನಿ ಏನಿದೆ, ಸೊ
ಸೊ ಕಾನೂನಿನಲ್ಲಿ ಯಾವ ರೀತಿ ಕಾನೂನುಬದ್ಧವಾಗಿ ಯಾವುದೇ ಎಲ್ಲ ಡಾಕ್ಯುಮೆಂಟ್ಸ್ ಏನೆಲ್ಲ ಇರಬೇಕು, ಸೊ ಇದನ್ನ ಎಲ್ಲ ಇದ್ದು ಈ ಒಂದು ಬಿಸ್ನೆಸ್ನ ನಾವು ನಡೆಸ್ತಿರುವಂಥದ್ದು. ಅದೇ ರೀತಿ ಈ ಒಂದು ಕಂಪನಿ ಏನಿದೆ, ಸೊ ತುಂಬ ತುಂಬ ಯುವಕರಿಗೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಕೊಡುವಂಥದ್ದು, ಉದ್ಯೋಗ ಅವಕಾಶ ಕೊಡುವಂಥದ್ದು, ಇದು ನಮ್ಮ ಈ ಒಂದು ಕಂಪನಿಯ ವಿಷನ್ ಆಗಿದೆ. ಆ್ಯಂಡ್ ಅದೇ ರೀತಿ ಈ ಒಂದು ಕಂಪನಿಯ ಬರುವಂಥ ಲಾಭದ ಏನಿದೆ, ಸೊ ಇದರಲ್ಲಿ ಒಂದು ಭಾಗ ನಾವು ಚಾರಿಟೇಬಲ್ ಟ್ರಸ್ಟ್ಗೆ ಕೂಡ ನಾವು ಇಡ್ತಾ ಇದ್ದೀವಿ. ಸೊ ಇದು ಏನಂತ ಹೇಳಿದ್ರೆ ಜನರಿಗೆ ಹೆಚ್ಚಿನವರಿಗೆ ಇದರ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆ ಏನಿದೆ, ಸೊ ಮೇಯ್ನಾಗಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಏನಿದೆ, ಸೊ ಇದರ ಥ್ರೂ ಅಲ್ಲಿ ಒಂದು ಕೂಪನ್ ಕೊಡುವ ಸಿಸ್ಟಮಲ್ಲಿ ಈ ಒಂದು ಸಂಸ್ಥೆ ಮುಂದುವರಿಯುವಂಥದ್ದು. ಆ್ಯಂಡ್ ಅದೇ ರೀತಿ ತುಂಬ ಹೇಳೋದಾದರೆ ಇದರಲ್ಲಿ ತುಂಬ ಎಂಪ್ಲಾಯೀಸ್ಗಳಿಗೆ, ಅದೇ ರೀತಿ ತುಂಬ ಜನ ಒಂದು 3,000 ಹತ್ರ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಇದರಿಂದ ಒಂದು ಅವರ ಪಾರ್ಟ್ ಟೈಮ್ ಆಗಿನೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಂಸ್ಥೆ ಏನಿದೆ ತುಂಬ ಜನರಿಗೆ ಉಪಕಾರವಾಗಿದೆ. ಅದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳನ್ನು ಕೂಡ ನಾವು ತರ್ತಾ ಇದ್ದೀವಿ. ಸೊ ಯಾಕಂತ ಹೇಳಿದರೆ ಈ ಒಂದು ಬಿಸ್ನೆಸ್ ನಡೆಸಬೇಕಂತ ಹೇಳಿದ್ರೆ ಭಾರತದಾದ್ಯಂತ ನಮ್ಮ ಇಡೀ ದೇಶದಾದ್ಯಂತ ನಾವೊಂದು ಈ ಒಂದು ಬಿಸ್ನೆಸ್ ಏನಿದೆ, ಸೊ ಕೊಂಡೋಗುವಂಥ ದೊಡ್ಡ ವಿಷನ್ ಇಟ್ಟಿದೆ. ಆಲ್ರೆಡಿ ಇವ್ರು ಅದೇ 10,000 ಕೋಟಿ ಏನಿದೆ, 10,000 ಕೋಟಿ ಏನಿದೆ. ಸೊ ಈ ಒಂದು ಗ್ರಾಹಕರನ್ನ ರೀಚ್ ಮಾಡುವಂಥದ್ದು ಈ ಒಂದು ಕಂಪನಿಯ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಸೊ ತುಂಬ ಜನರಿಗೆ ಇದರ ಒಳ್ಳೆ ಇನ್ಫಾರ್ಮೇಷನ್ ಏನಿದೆ, ಆ್ಯಂಡ್ ಅದೇ ರೀತಿ ಸೊ ಇಲ್ಲಿ ನಿಜವಾದ ವಿಚಾರ ಏನಿದೆ, ಸೊ ಇದನ್ನು ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.